ಇವರಿಗೆ ಶಾಂತಿ ಪ್ರಿಯರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡೋಗೋಸ್ಕರ ತಮ್ಮದೇ ಆದಂಥ ವ್ಯಕ್ತಿಗಳನ್ನು ಪ್ರೊಜೆಕ್ಟ್ ಮಾಡ್ತಾ ಬಂದರು. ಅದು ಗಾಂಧೀಜಿ, ನೆಹರೂಜಿ ಬಿಟ್ಟರೆ ಮೂರನೇವರು ಯಾರನ್ನೂ ಪ್ರೊಜೆಕ್ಟ್ ಮಾಡಲಿಲ್ಲ. ಯಾರನ್ನೂ ಇತಿಹಾಸದ ಪುಟಗಳಲ್ಲಿ ಅವರನ್ನು ದಾಖಲೆ ಕೂಡ ಮಾಡಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಕೂಡ ಎಲ್ಲೂ ಉಲ್ಲೇಖ ಮಾಡಿಲ್ಲ, ಪಠ್ಯಪುಸ್ತಕದಲ್ಲಿಲ್ಲ, ಇತಿಹಾಸದಲ್ಲೂ ಕೂಡ ಇಲ್ಲ. ಇವತ್ತು ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ವೋಟ್ ಬ್ಯಾಂಕ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಷ್ಟೇ ವಿನಃ, ಅಧಿಕಾರಗೋಸ್ಕರ ಹೇಳ್ತಾ ಇದ್ದಾರೆ ಅಷ್ಟೇ ವಿನಃ, ಅವತ್ತಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ 2 ಬಾರಿ ಸೋಲಿಸುತ್ತೆ. ಅವರ ವಿರುದ್ಧ ತಮ್ಮ ಕ್ಯಾಂಡಿಡೇಟ್ ಹಾಕಿ ಡಾಕ್ಟರ್ ಅಂಬೇಡ್ಕರನ್ನು ಸೋಲಿಸ್ತಾರೆ. ಅಷ್ಟೇ ಅಲ್ಲ, ಅವರ ಸತ್ತ ನಂತರ, ತೀರಿಕೊಂಡ ನಂತರ ದೆಹಲಿಯಲ್ಲಿ ಒಂದು ಸ್ವಲ್ಪ ಕೂಡ ಜಾಗ ಕೊಡೋದಿಲ್ಲ, ಸರ್ಕಾರದ ಜಾಗ ಕೊಡೋದಿಲ್ಲ ಅವರ ಸಮಾಧಿಗೆ. ಅಲ್ಲಿಂದ ಮುಂಬೈಗೆ ಬರಬೇಕಾಯ್ತು. ಅಂದರೆ ಇಂಥ ನೀಚ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರು ಅಂಬೇಡ್ಕರ್ 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 ಅಂತ ಹೇಳಿ ದೊಡ್ಡದಾಗಿ ಇವತ್ತು ಅವರು ಬಾಯಲ್ಲಿ ಬರ್ತಾ ಇರುವಂಥದ್ದು ಬೂಟಾಟಿಕೆ, ಇದು ನಾಟಕ ಇದು. ಸೊ ಈ ರೀತಿಯ ಯಾರು ದೇಶಕ್ಕೋಸ್ಕರ ತ್ಯಾಗ, ಬಲಿದಾನ, ಸಮರ್ಪಿತ ಇಡೀ ಜೀವನವನ್ನೇ ತ್ಯಾಗ ಮಾಡಿದಂಥವರು ಸಾಕಷ್ಟು ಜನ ಇದ್ದಾರೆ. ಇವನ್ ಅಬ್ದುಲ್ ಕಲಾಂ, ಇವ್ರದ್ದು ಹೆಸರು ಕೂಡ ತೊಗೊಳ್ಳಲ್ಲ. ಇವ್ರದ್ದು ಹೆಸರಿನಲ್ಲಿ ರೋಡ್ ಇಲ್ಲ, ಇವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಲ್ಲ ಕಾಂಗ್ರೆಸ್ನವರು. ಇವತ್ತಿಗೂ ದೆಹಲಿಯಲ್ಲಿ ಬಾಬರ್ ರೋಡ್, ಔರಂಗಜೇಬ್ ರೋಡ್, ಅಕ್ಬರ್ ರೋಡ್, ಹುಮಾಯೂನ್ ರೋಡ್ ಇವತ್ತಿಗೂ ಇದ್ದಾವೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಇಂಥವ್ರು ಬೇಕು, ದೇಶದ್ರೋಹಿಗಳು ಬೇಕು, ಮತಾಂಧರ ಬೇಕು, ಹಿಂದೂ ವಿರೋಧಿಗಳು ಬೇಕಾದಂಥ ರೋಡ್ಗಳು ಇವತ್ತಿಗೂ ಇದ್ದಾವೆ. ಆದರೆ ಇಂಥ ಕ್ರಾಂತಿಕಾರಿಗಳ ಹೆಸರನ್ನು ವ್ಯವಸ್ಥಿತವಾಗಿ ಮರೆಮಾಚಿದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ BJP ಸರ್ಕಾರ ಇದ್ದಾಗ, BJP ಸರ್ಕಾರ 1922ರಲ್ಲಿ ಇಲ್ಲಿಯ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಅವತ್ತಿನ ಗೃಹ ಮಂತ್ರಿ ಸನ್ಮಾನ್ಯ ಶ್ರೀ ಅರಗ ಜ್ಞಾನೇಂದ್ರ ಅವರು ಮತ್ತು ರವಿಕುಮಾರ್ ಅನ್ನುವಂಥ ಒಬ್ಬರು MLC ಅವರು, ತಿಪ್ಟೂರಿನ MLA ಅವರು ಮತ್ತು ಇಲ್ಲಿ ಲೋಕಲ್ ಕಾರ್ಯಕರ್ತರು ಸೇರಿ ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರು ಕೂಡ ಇದ್ದರು ಅವ್ರ ಜೊತೆಗೆ. ಒಳಗಡೆಗೆ ಹೋಗಿ, ಅಂದರೆ ಹಿಂಡಲ್ಗ ಜೈಲು ಒಳಗಡೆ ಹೋಗಿ ಎಲ್ಲಿ ಸಾವರ್ಕರನ್ನು ಬಂಧನ ಮಾಡಿ ಯಾವ ರೂಮ್ನಲ್ಲಿ ಇಟ್ಟಿದ್ರೋ ಆ ರೂಮ್ನಲ್ಲಿ ಹೋಗಿ ಫೋಟೋ ಇಟ್ಟು ಪೂಜೆ ಮಾಡಿ ಒಂದು ಹೊರಗಡೆಗೆ ಪ್ರೆಸ್ ಮೀಟ್ ಮಾಡ್ತಾರೆ, ದಾಖಲೆ ಇದೆ. ಸೊ ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮತ್ತೆ ಅದಕ್ಕೇನು ಆ ಫೋಟೋಗಳನ್ನು, ದಾಖಲೆಗಳನ್ನು ಎಲ್ಲ ತೆಗೆದು ಹಾಕಿದ್ದಾರೆ. ನಾನು ಒಂದು ವಾರದ ಹಿಂದೆ ಸುಪ್ರೀಡೆಂಟ್ ಕಡೆ ಹೋಗಿ ಮನವಿ ಕೊಟ್ಟಿದ್ದೀನಿ. ನಮಗೆ ಒಳಗಡೆಗೆ ಫೋಟೋ ಇಡೋಕ್ಕೆ, ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಅವರು ಒಪ್ಪಲಿಲ್ಲ. ನಮಗೆ ಅದು ನನ್ನ ಕಡೆ ಅನುಮತಿ ಕೊಡೋಕ್ಕೆ ನನ್ನ ಕಡೆ ಇಲ್ಲ, ನಾನು ಮೇಲ್ಗಡೆ ಕಳಿಸ್ತೀನಿ, ಅವ್ರು ಕೊಟ್ಟರೆ ಮಾಡಿ ಅಂತ ಹೇಳುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇವತ್ತು ನಾನು ಹೇಳೋದು, ನಮ್ಮ ಬೇಡಿಕೆಗಳಿದೆ. ಇಂಥ ಮಹಾಪುರುಷರು ಇಡೀ ಜೀವನವನ್ನೇ ತ್ಯಾಗ ಮಾಡಿದಂಥ, ಇಡೀ ಮನೆತನವನ್ನೇ ಉದ್ಧ್ವಸ್ತ ಮಾಡಿದಂಥ, ದೇಶಕ್ಕಾಗಿ, ಧರ್ಮಕ್ಕಾಗಿ, ಹಿಂದೂಗಳಿಗೋಸ್ಕರ. ಸೊ ಅಂಥ ಮಹಾಪುರುಷನ 3 ತಿಂಗಳ ಜೈಲಿನಲ್ಲಿದ್ದಂಥ, ಅನಾಥವಾಗಿ ಅಲ್ಲಿ ಏನೂ ಕುರು ಇಲ್ಲ, ಗೊತ್ತೂ ಇಲ್ಲ, ಫಲಕ ಇಲ್ಲ, ಮೂರ್ತಿ ಇಲ್ಲ ಅಂತಂದರೆ ಇದನ್ನು ನಾವು ಒಪ್ಪಲ್ಲ. ನಾವು ದೇಶಭಕ್ತರಾದಂಥವರು, ನಾವು ಸಾವರ್ಕರ್ ಭಕ್ತರಾದಂಥವರು. ಸೊ ಇಂಥ ಬೆಳಗಾವಿಯಂಥ ಸಿಟಿಯಲ್ಲಿ ಕಾರಾಗೃಹದಲ್ಲಿ 3 ತಿಂಗಳಿದ್ದಂಥ ಆ ಮಹಾಪುರುಷರ ಭಾವಚಿತ್ರವನ್ನು, ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾವೊಂದು 5 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಸೊ 5 ಬೇಡಿಕೆಗಳನ್ನು ಸರ್ಕಾರಕ್ಕೆ ಒಪ್ಪಿಸೋ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡಿದ್ದೀವಿ. 13ನೇ ತಾರೀಕು, ಇದೇ ತಿಂಗಳು 13, ಅಂದರೆ ಅವತ್ತೇ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಬಿಡುಗಡೆ ಆಗುತ್ತೆ. 1950 ಜುಲೈ 13th ಅವತ್ತು ಬಿಡುಗಡೆ ಆಗುತ್ತೆ. ಬಿಡುಗಡೆಯ ದಿನಾನೇ ನಾವು ಆ ಜೈಲ್ ಎದುರುಗಡೆಗೆ ಸಾವರ್ಕರ್ ಅವರ ಒಂದು ಭಾವಚಿತ್ರ ಫೋಟೋ ಇಟ್ಟು ಪೂಜೆ ಮಾಡಿ
ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ನಿರ್ಧಾರ ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಎನ್ ರವಿಕುಮಾರ್ MLC ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಹರ್ಷ ಅಂಥೇಳಿ ನಿಮಗೆಲ್ಲ ಲಿಸ್ಟ್ ಕೊಡ್ತೀನಿ.